ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ ಆಲ್ರೆಡಿ ನಾವು ಒಂದು ಟಾಪಿಕಲ್ಲಿ ಒಂದು ಪ್ರಾಬ್ಲಮ್ ನೋಡಾಗಿದೆ. ಸೆಕೆಂಡ್ ಪ್ರಾಬ್ಲಮ್ನ ಮಾಡೋಣ. ಈ ಒಂದು ಪ್ರಾಬ್ಲಮ್ 2022 ಅಂದರೆ ಲಾಸ್ಟ್ ಇಯರಲ್ಲಿ ಪ್ರಿಪ್ರೇಟ್ರಿಲಿ ಕೇಳಿದಂಥ ಕ್ವಶನನ್ನು ತಗೊಂಡಿದ್ದೀನಿ. ಈ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಅವಿನಾಶ್ ಆ್ಯಂಡ್ ಮನೋಹರ್ ಆರ್ ಪಾರ್ಟ್ನರ್ಸ್. ಅವಿನಾಶ್ ಮತ್ತು ಮನೋಹರ್ ಅಂತ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವ್ರು ಏನೇ ಒಂದು ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ 3:2 ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಮತ್ತು ಸ್ವಲ್ಪ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಯೂಸ್ ಮಾಡಿಕೊಂಡು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಸ್ಟಾರ್ಟ್ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು ಅಂದರೆ ನಮಗೆ ಮೇನ್ ಏನಿರಬೇಕು, ಒಂದು ಕಡೆ ಏನಿದೆ ಡೆಬಿಟ್ ಸೈಡಲ್ಲಿ ಏನಾದರೂ ಡೆಪ್ರಿಸಿಯೇಷನ್ ಆಗಿದ್ರೆ ಅಥವಾ ಏನಾದರೂ ಎಕ್ಸ್ಪೆನ್ಸಸ್ ಇದ್ರೆ ನಾವು ತೊಗೊಳ್ತೀವಿ ಅಲ್ವಾ. ಅದೇ ರೀತಿ ಕ್ರೆಡಿಟ್ ಸೈಡಲ್ಲಿ ಏನು ಮಾಡ್ತೀವಿ, ನಮ್ಗೆ ಏನಾದರೂ ಒಂದು ವ್ಯಾಲ್ಯೂ ಅಪ್ರಿಸಿಯೇಷನ್ ಆಗಿದ್ರೆ ಇಲ್ಲ RBD ಏನಾದರೂ ರಿಡ್ಯೂಸ್ ಆಗಿ ಅದರಿಂದ ನಮಗೆ ಇನ್ಕಮ್ ಆಗಿದ್ರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಈಗ ಫಸ್ಟು ಅಡ್ಜಸ್ಟ್ಮೆಂಟನ್ನು ಚೆಕ್ ಮಾಡಿಬಿಡೋಣ. ಈ ಶುಡ್ ಬ್ರಿಂಗ್ 50,000 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ 20,000 ಟುವಾರ್ಡ್ಸ್ ಗುಡ್ ವಿಲ್. ಯಾರು ರಾಹುಲ್ ಅನ್ನೋನು ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಿದ್ದಾನೆ, ಅವನು 50,000 ಕ್ಯಾಪಿಟಲ್ ಮತ್ತು 20,000 ಗುಡ್ ವಿಲ್ನ ತಗೊಬರ್ತಾ ಇದ್ದಾನೆ. ಇದನ್ನು ನಾವು ಯಾವುದ್ರಲ್ಲಿ ತಗೊಳ್ತೀವಿ, ಪಾರ್ಟ್ನರ್ಸ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಡೆಪ್ರಿಸಿಯೇಟ್ ಮೆಷಿನರಿ ಅಟ್ 10% ಪರ್ ಆ್ಯನಮ್. ಅಂದರೆ ಡೆಪ್ರಿಸಿಯೇಟ್ ಫರ್ನಿಚರ್ ಅಟ್ 10% ಪರ್ ಆ್ಯನಮ್. ಫರ್ನಿಚರ್ ವ್ಯಾಲ್ಯೂ ಏನಾಗ್ತಾ ಇದೆ, ಕಡಿಮೆ ಆಗ್ತಿದೆ, ಡೆಪ್ರಿಸಿಯೇಟ್ ಆಗ್ತಿದೆ. ಎಷ್ಟು, 10% ಕಡಿಮೆ ಆಗ್ತಿದೆ. ಇದನ್ನು ತಗೊಳ್ಳೋಣ. ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ನೀವು ಈ ರೀತಿ ಫಾರ್ಮೇಟ್ ಹಾಕೋಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್. ಈಗ ಡೆಬಿಟ್ ಸೈಡಲ್ಲಿ ತಗೊಳ್ತಾ ಇದ್ದೀನಿ ಟು ಫರ್ನಿಚರ್. ಏನಕ್ಕೆ ಅಂದರೆ ನಾವು ಇವಾಗ ತಾನೇ ನೋಡಿದ್ವಿ ಡೆಪ್ರಿಸಿಯೇಷನ್ ಆಗಿದೆ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ, ಫರ್ನಿಚರ್ 50,000 ಇದೆ. 50,000 ಇಂಟು 10/100 ಅಂದರೆ 10% ಕಡಿಮೆ ಆಗ್ತದೆ, 5,000 ರೂಪೀಸ್ ಬಂತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20%. ಬಿಲ್ಡಿಂಗ್ ವ್ಯಾಲ್ಯೂ ಏನಾಗಿದೆ, ಅಪ್ರಿಸಿಯೇಷನ್ ಆಗಿದೆ, ಅಂದರೆ ಜಾಸ್ತಿ ಆಗಿದೆ ಅಂತ ನಾವು ಇದನ್ನು ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ, 70,000 ಇದೆ. ಬೈ ಬಿಲ್ಡಿಂಗ್ 70,000 ಇಂಟು 20/100 14,000 ರೂಪೀಸ್ ಆಯಿತು. ನೆಕ್ಸ್ಟ್ ಇನ್ನೇನಾದರೂ ಇದೆಯಾ ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಅಂತ ಚೆಕ್ ಮಾಡಬೇಕು. PDD ಇನ್ಕ್ರೀಸ್ಡ್ ಬೈ ₹3,000. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಪ್ಟ್ಸ್ ಏನಾಗಿದೆ, ಇನ್ನೂ ಕೂಡ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ, 3,000 ರೂಪೀಸ್ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ಡ್ 3,000 ಇನ್ಕ್ರೀಸ್ಡ್ 2 ಅಂತ ಇಲ್ಲೇನಾದರೂ ಬಂದಿದ್ರೆ ಏನು ಮಾಡಬೇಕು, ನಾವು ಇದನ್ನು ಲೆಸ್ ಮಾಡಿ ತಗೊಳ್ತೀವಿ. ಬೈ ಅಂತ ಇರೋದ್ರಿಂದ ಡೈರೆಕ್ಟಾಗಿ ತಗೋಬೇಕು. ಅಂದರೆ ಇಲ್ಲಿ 30,000 ನಮಗೆ ಡೆಟಾರ್ಸು ಸಾಲ ಕೊಡಬೇಕಾಗಿತ್ತು. ಅದರಲ್ಲಿ 3,000 ನಾವು ಬರಲ್ಲ ಅಂತ ಅಂದ್ಕೊಂಡಿದ್ವಿ. 27,000 ರೂಪೀಸ್ ಆಗಿತ್ತು. ಈಗ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಈ ವರ್ಷ ಕೂಡ ಮತ್ತೆ 3,000 ಜಾಸ್ತಿ ಆಗಿದ್ದಾರೆ. ಅಂದರೆ ಸಾಲ PDD ಏನಾಗಿದೆ, ಇನ್ನೂ 3,000 ರೂಪೀಸ್ ಜಾಸ್ತಿ ಆಗಿದೆ. ಇದು ಕೂಡ ನಮಗೆ ಎಕ್ಸ್ಪೆನ್ಸಸ್ ಲಾಸ್ ಆಗೋ ರೀತಿ ಆಗುತ್ತೆ. ಸೊ ನಾವು ಇದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ 2 ಸೈಡ್ ತಗೊಳ್ಳೋಣ. 2 PDD 3,000 ರೂಪೀಸ್. ಇನ್ನೇನಾದರೂ ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ರಿಲೇಟೆಡ್ ಆಗಿದೆಯಾ, ಇಲ್ಲ. ಕೊಟ್ಟಿರೋದೇ 3 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಟೋಟಲ್ ಎರಡೂ ಕಡೆ ಜಾಸ್ತಿ 14,000 ಇದೆ. 14,000 ಎರಡೂ ಕಡೆ ಟೋಟಲ್ ಆಗ್ತಾ ಇದ್ದೀನಿ. ಅದಾದಮೇಲೆ ಈ 8,000 ಲೆಸ್ ಮಾಡಿದರೆ ನಮಗೆ 6,000 ರೂಪೀಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಸಿಗುತ್ತೆ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಮತ್ತು ಯಾರ್ಯಾರಿದ್ದಾರೆ ಪಾರ್ಟ್ನರ್ಸ್, ಅವಿನಾಶ್ ಮತ್ತು ಮನೋಹರ್ ಇದ್ದಾನೆ. ಅವಿನಾಶ್ 6,000 ಇಂಟು ರೇಷಿಯೋ ಎಷ್ಟಿದೆ, 3:2 ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. 3/5 3,600 ಆಗುತ್ತೆ. ಹಾಗೆ ಮನೋಹರ್ 6,000 ಇಂಟು 2/5 2,400 ಆಗುತ್ತೆ. ಇದಿಷ್ಟೇ. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಆಯಿತು. ನೀವು ಇದು ನೀಟಾಗಿ ಕ್ಲೋಸ್ ಮಾಡಬೇಕು. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪರ್ಟಿಕ್ಯುಲರ್ಸ್ 3 ಪಾರ್ಟ್ನರ್ಸ್ ಇದ್ದಾರೆ, ಅದನ್ನು ಹಾಕೋಬೇಕು. ಅವಿನಾಶ್ ಮತ್ತು ಮನೋಹರ್ ಓಲ್ಡ್ ಪಾರ್ಟ್ನರ್ಸ್ ಇದ್ದಾರೆ, ಮತ್ತು ರಾಹುಲ್ ಅನ್ನೋ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಿದ್ದಾನೆ. ಪರ್ಟಿಕ್ಯುಲರ್ಸ್ ಅವಿನಾಶ್, ಮನೋಹರ್ ಮತ್ತು ರಾಹುಲ್. ಫಸ್ಟ್ ನಾವೇನಂತ ತಗೊಳ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಕ್ಯಾಪಿಟಲ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ತಗೋಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟಲ್ಲಿ, ಕ್ಯಾಪಿಟಲ್ಲು ಅವಿನಾಶ್ದು 1,00,000 ರೂಪೀಸ್ ಇದೆ, ಮನೋಹರ್ದು 80,000 ಇದೆ. ಆ್ಯಸ್ ಇಟ್ ಈಸ್ ತಗೊಳ್ಳೋಣ. 1,00,000 ರೂಪೀಸ್, 80,000 ರೂಪೀಸ್. ರಾಹುಲ್ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಿರೋದು ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಓಲ್ಡ್ ಪಾರ್ಟ್ನರ್ಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದಿದೆಯಾ ಅಂತ ಚೆಕ್ ಮಾಡಬೇಕು.
ಕ್ರೆಡಿಟಾರ್ಸು ಬಿಲ್ಸ್ ಪೇಯಬಲು ಇದು ಏನಾಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೋದಿಲ್ಲ. ರಿಸರ್ವ್ ಬರುತ್ತೆ, ಇದನ್ನು ನಾವೇನು ಮಾಡಬೇಕು, ಇಬ್ಬರು ಪಾರ್ಟ್ನರ್ಸಿಗೂ ಕೂಡ ಶೇರ್ ಮಾಡಬೇಕಾಗುತ್ತೆ. ಬೈ ರಿಸರ್ವ್ 5000 ಇದೆ, 5000 ಇಂಟು 3:2 ರೇಷದಲ್ಲಿ ಶೇರ್ ಮಾಡ್ತಾ ಇದ್ದೀವಿ. 3000 ಇಂಟು 2000 ರಾಹುಲ್ಗೆ ಬರೋದಿಲ್ಲ, ಯಾಕೆಂದರೆ ಅವ್ನು ಇವಾಗ ತಾನೇ ಅಡ್ಮಿಟ್ ಆಗಿದ್ದಾನೆ. ನೆಕ್ಸ್ಟು ಇನ್ನೇನಾದರೂ ಇದೆಯಾ? ಯಾವುದೇ ರೀತಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಯಾವುದನ್ನು ಕೂಡ ಕೊಟ್ಟಿಲ್ಲ. ಸೊ ಇಷ್ಟೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ಳೋ ಅಂಥದ್ದು ಇರೋದು. ನೆಕ್ಸ್ಟು ಏನಾದರೂ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ನೋಡಬೇಕಲ್ವಾ? ಇಲ್ಲಿ ನೋಡಿ, 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದರೆ 6000 ರೂಪೀಸ್ ಪ್ರಾಫಿಟ್ ಆಗಿತ್ತು. ಇದನ್ನು ನಾವು ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕಾಗಿತ್ತು. ಸೊ ಇದನ್ನು ನಾವಿಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೋಬೇಕು. ಜರ್ನಲ್ ಎಂಟ್ರಿ ಏನು ಬರುತ್ತೆ ನೆನ್ಪು ಮಾಡ್ಕೊಳ್ಳಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡ್ತಾ ಇರೋದ್ರಿಂದ ಅದರ ಆಪೋಸಿಟ್ ಏನಿದೆ, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ 3600 ಅವಿನಾಶ್ಗೆ, 2400 ಮನೋಹರ್ಗೆ ತಗೊಂಡಿದ್ದೀವಿ. ಇದಿಷ್ಟು ಏನೊಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರೋದು ಮುಗ್ದಿದೆ. ಈಗ ನಾವು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ನೋಡಬೇಕು. ಈಗ ನಾನು ನಿನ್ನೆ ಹೇಳಿದ್ದೆ ಅಲ್ವಾ, ಒಂದು 3 ಎಂಟ್ರೀಸ್ ಕೊಟ್ಟಿದೆ ಫಸ್ಟು ವಿಡಿಯೋ ಈ ಚಾಪ್ಟರ್ ಮೇಲೆ ಮಾಡಿದಾಗ. ಅಂದರೆ ಒಬ್ಬ ಹೊಸ ಪಾರ್ಟ್ನರ್ ಏನು ಮಾಡಿದ್ದಾನೆ, ಕ್ಯಾಪಿಟಲ್ ಮತ್ತು ಗುಡ್ವಿಲ್ನ ತಗೊಬಂದಾಗ ಯಾವ ರೀತಿ ನಾವು ಎಂಟ್ರಿ ಮಾಡಬೇಕು. ಆ್ಯಸ್ ಪರ್ AS 26 ಅಂತ ಕೇಳಿದಾಗ ನಾವೆಲ್ಲೂ ಕೂಡ ಗುಡ್ವಿಲ್ ಅಂತ ತೋರಿಸೋ ಆಗಿಲ್ಲ. ಸೊ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಒಂದು 3 ಜರ್ನಲ್ ಎಂಟ್ರೀಸ್ನ ಕೊಟ್ಟಿದ್ದೆ, ನೆನಪಿದ್ಯಾ? ಅವೊಂದ್ಸಲ ಚೆಕ್ ಮಾಡ್ಕೊಬಿಡೋಣ. ಗುಡ್ವಿಲ್ನ ತಗೊಬಂದ್ರೆ ಏನು ಬರುತ್ತೆ, ಗುಡ್ವಿಲ್ ಮತ್ತು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಗುಡ್ವಿಲ್ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಕ್ಯಾಶ್ ರೂಪದಲ್ಲಿ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ, ಮತ್ತು ಯಾರು ತಗೊಬರ್ತಾ ಇದ್ದಾರೆ ಅಂತ ತೋರಿಸ್ತೀವಿ. ಅದನ್ನು ತಗೊಬಂದಿರೋದನ್ನ ಏನು ಮಾಡಬೇಕು, ಗುಡ್ವಿಲ್ಲನ್ನು ಮಾತ್ರ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟು ಇದಿಷ್ಟು ಅವ್ನು ಗುಡ್ವಿಲ್ನ ತಗೊಬಂದರೆ 1, 2ಕ್ಕೆ ಈ ಎಂಟ್ರಿಗೆ ನಿಂತ್ಕೊಳುತ್ತೆ. ಆದರೆ ಈ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, 50,000 ಕ್ಯಾಪಿಟಲ್ ಮತ್ತು 20,000 ಗುಡ್ವಿಲ್ನ ತಗೊಬರ್ತಾ ಇದ್ದಾನೆ ರಾಹುಲ್ ಅನ್ನೋನು. ಅದರಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಏನು ಮಾಡ್ತಾ ಇದ್ದಾರೆ, ಆಫ್ ದಿ ಗುಡ್ವಿಲ್ ವಿತ್ಡ್ರಾ, ಅಂದರೆ ಗುಡ್ವಿಲ್ಲಲ್ಲಿ ಅರ್ಧನ ಇವರು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ ಅವಾಗಲೇ. ಸೊ ಅದಕ್ಕೆ ವಿತ್ಡ್ರಾ ಮಾಡಿದರೆ ಏನಾಗುತ್ತೆ ಎಂಟ್ರಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದನ್ನು ಈಗ ಪ್ರಾಬ್ಲಮ್ಗೆ ಹಾಕೋಣ. ಈಗ ಏನು ತಗೊಬರ್ತಾ ಇದ್ದಾನೆ, ಈಗ ಫಸ್ಟ್ ಎಂಟ್ರಿ ಹಾಕಬೇಕು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ರಾಹುಲ್ ಅಕೌಂಟ್ ಆಗುತ್ತೆ. ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ಅದರ ಆಪೋಸಿಟ್ ಏನಿದೆ, ಬೈ ಕ್ಯಾಶ್ ಅಕೌಂಟ್. ಎಷ್ಟು ತಗೊಬರ್ತಾ ಇದ್ದಾನೆ, 70,000. 50,000 ಕ್ಯಾಪಿಟಲ್, 20,000 ಗುಡ್ವಿಲ್ ಆಯಿತು. ನೆಕ್ಸ್ಟ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಏನು ಜರ್ನಲ್ ಎಂಟ್ರಿ ಆಗುತ್ತೆ, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನ್ಯೂ ಪಾರ್ಟ್ನರ್ ಯಾರಿದ್ದಾನೆ, ಬೈ ರಾಹುಲ್ ಕ್ಯಾಪಿಟಲ್ ಅಕೌಂಟ್. 20,000 ಗುಡ್ವಿಲ್ ತಂದಿರೋದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು 3:2 ರೇಷದಲ್ಲಿ, 12,000 ಮತ್ತು 8,000. ನೆಕ್ಸ್ಟು ಅದನ್ನು ಏನು ಮಾಡ್ತಾ ಇದ್ದೀವಿ, ಈಗ ಓಲ್ಡ್ ಪಾರ್ಟ್ನರ್ಸ್ಗೆ ನಾವು ಅವ್ರ ಅಕೌಂಟಿಗೆ ಹಾಕಬೇಕು. ಸೊ ಅದಕ್ಕೋಸ್ಕರ 12,000 ಅವಿನಾಶ್ಗೆ, 8,000 ಮನೋಹರ್ ಅಕೌಂಟ್ಗೆ ಹಾಕಿದ್ದಾರೆ. ನೆಕ್ಸ್ಟು ಟು ಅವಿನಾಶ್ ಕ್ಯಾಪಿಟಲ್ ಅಕೌಂಟ್ ಟು ಮನೋಹರ್ ಕ್ಯಾಪಿಟಲ್ ಅಕೌಂಟ್. ಈ 12,000 ಮತ್ತು 8,000 ಏನು ಬಂದಿದೆ ಅದನ್ನು ನಾವು ರಾಹುಲ್ ಅಕೌಂಟಿಂದ ಡಿಡಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಏನಾಯಿತು, ಈಗ ತಗೊಬಂದಾಯಿತು, ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಾಯಿತು. ನೆಕ್ಸ್ಟು ವಿತ್ಡ್ರಾ ಮಾಡಬೇಕು. ಏನು ಬರುತ್ತೆ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಬರುತ್ತೆ ಜರ್ನಲ್ ಎಂಟ್ರಿ. ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಆಪೋಸಿಟ್ ಯಾವುದಿರುತ್ತೆ, ಟು ಅದನ್ನು ತಗೋಬೇಕು. ಟು ಕ್ಯಾಶ್ ಇದೆ, ಟು ಕ್ಯಾಶ್ ಅಕೌಂಟ್. ಇಲ್ಲಿ ಟೋಟಲ್ ಗುಡ್ವಿಲ್ ಎಷ್ಟಿದೆ, 12,000 8,000 ಇದೆ. ಅದರಲ್ಲಿ ಅರ್ಧ ಮಾತ್ರ ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂತ ಕ್ವಶನಲ್ಲಿ ಹೇಳಿರೋದ್ರಿಂದ 12,000 ಅರ್ಧ ಅಂದರೆ 6,000 ರೂಪೀಸ್ ಆಗುತ್ತೆ. 8,000 ಅರ್ಧ ಅಂತ ಹೇಳಿದರೆ 4,000 ರೂಪೀಸ್ ಆಗುತ್ತೆ. ತಗೊಂಡಿದ್ದೀವಿ. ಇದಿಷ್ಟೇ ಮುಗೀತು. ಇದನ್ನು ಈಗ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋಣ. ಟೋಟಲ್ ಮಾಡಿ ಜಾಸ್ತಿ ಇರೋದನ್ನು 2 ಸೈಡ್ ಹಾಕಬೇಕು. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, 1,18,600, 92,400, 70,000. ಇಷ್ಟನ್ನು ನಾನು 2 ಸೈಡ್ ಕೂಡ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇದರಲ್ಲಿ ನಾನು ಇದನ್ನು ಕಳಿತಾ ಇದ್ದೀನಿ. ಈ ಕಡೆ ಕಾಲಮಲ್ಲಿರೋದನ್ನು ಲೆಸ್ ಮಾಡಿದರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಜಾಗದಲ್ಲಿ ಬರೀಬೇಕು. ಇದೇನೊಂದು ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ, ಇದು ನ್ಯೂ ಕ್ಯಾಪಿಟಲ್ ಆಗುತ್ತೆ ಪಾರ್ಟ್ನರ್ಸ್ದು. ಓಕೆ, ನಾವೀಗ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನಿತ್ತು, ಈ ಕ್ಯಾಪಿಟಲ್ನ ನಾವು ಮತ್ತೆ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ಳೋ ಹಾಗಿಲ್ಲ. ಕ್ಯಾಪಿಟಲ್ ಜಾಗದಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಮಾಡೋಣ.
ಕ್ಯಾಶ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬ್ಯಾಲೆನ್ಸ್ ಶೀಟಲ್ಲಿ ಏನೊಂದು ಓಲ್ಡ್ ಕ್ಯಾಶ್ ಕೊಟ್ಟಿದ್ದಾರೆ ಅದನ್ನು ತಗೊಳ್ತಾ ಇದ್ದೀವಿ. ಎಷ್ಟು ಕೊಟ್ಟಿದ್ದಾರೆ? 20,000 ಇದೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 20,000. ನೆಕ್ಸ್ಟ್ ಇನ್ನೆಲ್ಲಾದರೂ ಕ್ಯಾಶ್ ಅಂತ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಇಲ್ಲಿ ಬೈ ಕ್ಯಾಶ್ ಅಂತ ಇದೆ ನೋಡಿ, ಇದ್ರ ಆಪೋಸಿಟ್ ಏನಿದೆ? ಬೈ ಕ್ಯಾಶ್ ಅಕೌಂಟ್ ಡೇಟಾ ಟು ರಾಹುಲ್ ಕ್ಯಾಪಿಟಲ್ ಅಕೌಂಟ್. ರಾಹುಲ್ ಕಾಲಮಲ್ಲಿ ಅಮೌಂಟ್ ಇದೆ ಅಲ್ವಾ? ಟು ರಾಹುಲ್ ಕ್ಯಾಪಿಟಲ್ ಅಕೌಂಟ್ 70,000. ನೆಕ್ಸ್ಟ್ ಇನ್ನೆಲ್ಲಾದರೂ ಕ್ಯಾಶ್ ಅಂತ ಇದೆಯಾ? ಇಲ್ಲಿ ಕ್ಯಾಶ್ ಅಕೌಂಟ್ಗೆ ಆಪೋಸಿಟ್ ಏನಿದೆ? ಅವಿನಾಶ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್, ಮನೋಹರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ತಗೊಳ್ಳೋಣ. ಬೈ ಅವಿನಾಶ್ ಕ್ಯಾಪಿಟಲ್ ಅಕೌಂಟ್ 6,000 rupees ಇದೆ. ಬೈ ಮನೋಹರ್ ಕ್ಯಾಪಿಟಲ್ ಅಕೌಂಟ್ 4,000 rupees ವಿತ್ಡ್ರಾ ಮಾಡ್ತಾ ಇದ್ದಾರೆ. ಸೊ ತಗೊಂಡಿದ್ದೀವಿ. ಇಷ್ಟನೇನೆಲ್ಲೂ ಕೂಡ ಕ್ಯಾಶ್ ಅಂತ ಬರಲ್ಲ. ಕ್ಲೋಸ್ ಮಾಡೋಣ. 90,000 rupees ಆಯಿತು. ಇದನ್ನು ನಾವು ಲೆಸ್ ಮಾಡಿದಾಗ 80,000 rupees ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ನಾವು ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಇದೇ ಅಮೌಂಟನ್ನು ಕ್ಯಾಶ್ ಅಂತ ಕನ್ಸಿಡರ್ ಮಾಡಬೇಕು. ಇವತ್ತಿನ ಕ್ಲಾಸ್ ಏನಾದರೂ ನಿಮಗೆ ಸ್ವಲ್ಪ ಫಾಸ್ಟ್ ಆಗಿದೆ ಅಂತ ಅನಿಸ್ತಾ ಇದ್ರೆ, ನಿನ್ನೆ ಕ್ಲಾಸಲ್ಲಿ ಇದೇ ಥರದೊಂದು ಫಸ್ಟ್ ಪ್ರಾಬ್ಲಮ್ನ 20 minutes ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನು ನೋಡಿಬಿಟ್ಟು ಇದು ನೋಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಫಸ್ಟು ಲಯಬಿಲಿಟೀಸ್ ಸೈಡ್ ನೋಡಿಬಿಡೋಣ. ಕ್ರೆಡಿಟಾರ್ಸ್ 15,000 ಇದೆ, ತಗೋಬೇಕು ಆ್ಯಸ್ ಇಟ್ ಈಸ್. ಕ್ರೆಡಿಟಾರ್ಸ್ 15,000. ಬಿಲ್ಸ್ ಪೇಯಬಲ್ 10,000 ಇದೆ. ಬಿಲ್ಸ್ ಪೇಯಬಲ್ 10,000. ರಿಸರ್ವ್ ಏನಿದೆ, ನಾವು ಇದನ್ನು ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊಂಡಿದ್ದೀವಿ, ಮತ್ತೆ ಬರೋದಿಲ್ಲ. ಕ್ಯಾಪಿಟಲ್ ಎಷ್ಟಿದೆ? ಅವಿನಾಶ್ ಮತ್ತು ಮನೋಹರ್ ಇದನ್ನು ತಗೊಳೋ ಆಗಿಲ್ಲ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಇರೋದನ್ನು ತಗೋಬೇಕು. ಇಲ್ಲಿದೆಯಲ್ಲ, ಈ ಒಂದು ಕ್ಯಾಪಿಟಲ್ನ ಕನ್ಸಿಡರ್ ಮಾಡಬೇಕು. ಕ್ಯಾಪಿಟಲ್ ಅವಿನಾಶ್ 1,12,600, ಮನೋಹರ್ 88,400, ರಾಹುಲ್ 50,000. ಅದನ್ನು ಟೋಟಲ್ ಮಾಡಿದರೆ ಎಷ್ಟಾಯಿತು? 2,51,000 rupees ಕ್ಯಾಪಿಟಲ್ ಆಯಿತು. ಲಯಬಿಲಿಟಿ ಸೈಡ್ ಇಷ್ಟೇ ಇರೋದು. ಅಸೆಟ್ ಸೈಡ್ ನೋಡೋಣ. ಅಸೆಟ್ಸಲ್ಲಿ ಕ್ಯಾಶಲ್ಲಿ ಯಾವುದನ್ನು ತಗೋಬೇಕು? ಈ ಕ್ಯಾಶನ್ನು ತಗೊಳೋ ಆಗಿಲ್ಲ. ಕ್ಯಾಶ್ ಅಕೌಂಟ್ ಮಾಡಿದ್ರಲ್ಲಿ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಏನು ಬಂದಿತ್ತು ಅದನ್ನು ತಗೋಬೇಕು. ಎಷ್ಟಿದೆ? 80,000 rupees ಇದೆ. ಕ್ಯಾಶ್ 80,000 rupees. ಡೇಟಾಸ್ ನೋಡಿ 30,000 rupees ಇತ್ತು. ಅದರಲ್ಲಿ 3,000 rupees ಬರಲ್ಲ ಅಂತ ಹೋದ ವರ್ಷನೇ ಹೇಳಿದ್ರು. 27,000 ಆಗಿತ್ತು. ಆದರೆ ಏನು ಹೇಳ್ತಾ ಇದ್ದಾರೆ? ಈ ಸಲನೂ ಮತ್ತೆ 3,000 ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. PDD ಇನ್ಕ್ರೀಸ್ ಆಗಿದೆ 3,000 ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ದು 30,000 ಮೈನಸ್ 3,000 27,000 ಆಯಿತು. ಮತ್ತು ಈಗ ಹೊಸ ವರ್ಷದೇನಾಗಿದೆ, ಮತ್ತೆ 3,000 ಬರ್ತಾ ಇಲ್ಲ, ಅದನ್ನು ಲೆಸ್ ಮಾಡಿದ್ದೀವಿ, 24,000 ಆಯಿತು. ನೆಕ್ಸ್ಟು ಸ್ಟಾಕ್, ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, 43,000 ಡೈರೆಕ್ಟಾಗಿ ತಗೊಳ್ತಾ ಇದ್ದೀವಿ. ನೆಕ್ಸ್ಟು ಬಿಲ್ಡಿಂಗ್ ಎಷ್ಟಿದೆ? 70,000 rupees ಇದೆ. ಸೊ ಅದರಲ್ಲಿ ಅಪ್ರಿಸಿಯೇಷನ್ ಆಗಿದೆ, 20% ಏನಾಗಿದೆ? ಅಪ್ರಿಸಿಯೇಷನ್ ಆಗಿದೆ. ಸೊ 20% ಆ್ಯಡ್ ಮಾಡ್ತಾ ಇದ್ದೀವಿ. 14,000 ಆ್ಯಡ್ ಮಾಡಿದರೆ 84,000 rupees ಆಗುತ್ತೆ. ನೆಕ್ಸ್ಟು ಫರ್ನಿಚರ್ ಇದೆ, 50,000 ಇದೆ. ಅದರಲ್ಲಿ 10% ಏನಾಗಿದೆ? ಡೆಪ್ರಿಸಿಯೇಷನ್ ಆಗಿದೆ. ಸೊ ಫರ್ನಿಚರ್ 50,000 ಮೈನಸ್ ಡೆಪ್ರಿಸಿಯೇಷನ್ 5,000, 45,000 ಆಗುತ್ತೆ. ಈಗ ಇದನ್ನೆರಡೂ ಕೂಡ ನಾವು ಟೋಟಲ್ ಮಾಡಿದಾಗ 2,76,000 ಬರುತ್ತೆ. ಈ ರೀತಿ ಎರಡೂ ಕೂಡ ಸಮ ಬಂತು, ಟ್ಯಾಲಿ ಆಯಿತು ಅಂದರೆ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ. ನೀವು ಪ್ರಾಬ್ಲಮಲ್ಲಿ ಏನು ನೋಡ್ಕೋಬೇಕು ಅಂದರೆ ಮೇನ್ ಏನೂ ಇಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವುದು ಡಿಕ್ರೀಸ್ ಆಗಿದೆ, ಯಾವುದು ಅಪ್ರಿಸಿಯೇಷನ್ ಆಗಿದೆ ನೋಡ್ಕೋಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ಹೊಸ ಪಾರ್ಟ್ನರು ಏನೊಂದು ಗುಡ್ವಿಲ್ ಕ್ಯಾಪಿಟಲ್ ತಗೋಬರ್ತಾನೆ, ಅದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವ ರೀತಿ ವಿತ್ಡ್ರಾ ಮಾಡಬೇಕು ಅಂತ ನೋಡ್ಕೋಬೇಕು. ಇದಿಷ್ಟನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ. ಮತ್ತು PDD ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡ್ಕೋಬೇಕು. ಇದನ್ನಿಷ್ಟು ಕರೆಕ್ಟಾಗಿ ನೋಡ್ಕೊಂಡ್ರೆ ಎಲ್ಲೂ ಕೂಡ ಪ್ರಾಬ್ಲಮು ತಪ್ಪಾಗೋ ಚಾನ್ಸಸ್ ಇರೋದಿಲ್ಲ. ಈ ಒಂದು ಚಾಪ್ಟರ್ ಮೇಲೆ ಈ ಟಾಪಿಕ್ಕಲ್ಲಿ 2 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿದೆ. ಇನ್ನೂ ಏನಾದರೂ ಈ ಟಾಪಿಕ್ಸ್ ಮೇಲೆ ನಿಮಗೆ ಹೆಚ್ಚಿಗೆ ಪ್ರಾಬ್ಲಮ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.